ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಕೆಲವೊಂದು ಪಾಯಿಂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಸ್ಪೆಷಲಿ KCET ಅಪ್ಲಿಕೇಶನ್ ಎಡಿಟ್ ಬಗ್ಗೆ, ಇನ್ನೊಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಡ್ ಮಾಡೋದ್ರ ಬಗ್ಗೆ, ಇನ್ನೊಂದು BSc ಅಗ್ರಿಕಲ್ಚರ್ ಎಕ್ಸಾಮಿನೇಷನ್ ಏನಿದೆ ಅದರಲ್ಲಿ AG ಕೋಟಾ ಅಗ್ರಿಕಲ್ಚರ್ ಕೋಟಾನ ಆ್ಯಡ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಕೆಲವು ಸ್ಟೂಡೆಂಟ್ಸು ಲಾಸ್ಟ್ ವಿಡಿಯೋ ಮಾಡಿದಾಗ ಅಗ್ರಿಕಲ್ಚರ್ ಕೋಟಾ ವಿಡಿಯೋ ಮಾಡಿದಾಗ ತುಂಬ ಸ್ಟೂಡೆಂಟ್ಸು ಕ್ವಶನ್ ಕೇಳಿದರು ನನ್ನನ್ನು, ಸರ್ KCET 2026 ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ಅಗ್ರಿಕಲ್ಚರ್ ಕೋಟಾನ ಸೆಲೆಕ್ಟ್ ಮಾಡಿರಲಿಲ್ಲ, ಈಗ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಅಥವಾ ಎಡಿಟ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತಾ? ಹಾಗೆ ಕೆಲವರು ನಾವು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಡ್ ಮಾಡಿರಲಿಲ್ಲ, ನಾವು KCET ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಈಗ ಆ ಆಪ್ಷನ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ತುಂಬ ಸ್ಟೂಡೆಂಟ್ಸು ಡೌಟ್ ಕೇಳಿದರು, ಕ್ವಶನ್ ಕೇಳಿದರು. ಹಾಗೆ ಇನ್ನೂ ಕೆಲವು ಸ್ಟೂಡೆಂಟ್ಸು ಸರ್ BSc ಅಗ್ರಿಕಲ್ಚರ್ ಇದೇನು ಎಕ್ಸಾಮಿನೇಷನ್ ಇದೆ, ಅಗ್ರಿಕಲ್ಚರ್ ಕೋಟಾ ಎಕ್ಸಾಮಿನೇಷನ್ ಪ್ರಾಕ್ಟಿಕಲ್ ಎಕ್ಸಾಮ್, ಅದರಲ್ಲಿ ಕ್ವಶನ್ಸ್ ನಮಗೆ MCQ ಇರುತ್ತಾ ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತಾ, ಏನು ಮಾಡಬೇಕು ಅನ್ನೋದನ್ನು ತುಂಬ ಸ್ಟೂಡೆಂಟ್ಸು ಕ್ವಶನ್ ಕೇಳಿದರು. ಸೊ ಅದ್ರ ಬಗ್ಗೆನೂ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಬರೋಣ ಡೈರೆಕ್ಟಾಗಿ ಟಾಪಿಕ್ಗೆ. ಏನಪ್ಪ ಅಂತಂದರೆ, ಫಸ್ಟ್ನೇದಾಗಿ ನೀವು ಏನು ಕ್ವಶನ್ ಕೇಳಿದ್ರಿ, ಡೆಫಿನೆಟಾಗಿ ಈಗ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಅವರು ಪ್ರೆಸ್ ನೋಟಲ್ಲಿ ಹೇಳಿದ್ದಾರೆ, ನಾವು ನೀವು ಹಿಂಗೆ ಯಾರೆಲ್ಲ ಅಗ್ರಿಕಲ್ಚರ್ ಕೋಟಾ ಈಗ ಹೊಸದಾಗಿ ನೀವು ಆ್ಯಡ್ ಮಾಡ್ಕೊಳ್ತೀರಾ, ಖಂಡಿತವಾಗಿ ನೀವು ಆ್ಯಡ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಬಟ್ ಯಾವತ್ತಿಂದ ಎಡಿಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಡ್ತಾರೆ ಅಂದರೆ, ಇಟ್ಸ್ ಏಪ್ರಿಲ್ 24th, ಅಂದರೆ ನಿಮ್ಮ KCET ಎಕ್ಸಾಮಿನೇಷನ್ ಆದ ನಂತರ ಈವ್ನಿಂಗ್ ಮಧ್ಯಾಹ್ನದ ಮೇಲೆ ನಿಮಗೆ ಈ ಆಪ್ಷನ್ಸನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ, ಎಡಿಟ್ ಮಾಡ್ಕೊಳ್ಳೋಕ್ಕೆ, KCET ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಪ್ಷನನ್ನು ಕೊಡ್ತಾರೆ. ಸ್ವತಃ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರೇ ಹೇಳಿದ್ದಾರೆ ಇದನ್ನು. ನಿಮಗೆ ಆಪ್ಷನನ್ನು ಕೊಡ್ತೀವಿ. ಅದ್ರ ಜೊತೆಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಸಹ ಆ್ಯಡ್ ಮಾಡ್ಕೊಳ್ಳೋದಕ್ಕೆ, ನಿಮಗೆ ರಿಸರ್ವೇಷನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನೀವು ಸಹ ಆಪ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿರೋದ್ರಿಂದ ಕೆಲವರು ಯಾರಿನ್ನೂ ಆ್ಯಡ್ ಮಾಡಿಲ್ಲ, ಆ್ಯಡ್ ಮಾಡಿಕೊಂಡು ನೀವು ಬೇಕಾದರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ, ಸೊ ನೀವು ಎಕ್ಸಾಮಿನೇಷನನ್ನು BSc ಅಗ್ರಿಕಲ್ಚರ್ ಕೋಟಾ ಏನಿದೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇದೆ, ನೀವು ಇದನ್ನು ಅಟೆಂಡ್ ಮಾಡಬಹುದು. ಜೊತೆಗೆ ನಿಮಗೆ ನೀಟ್ ಎಕ್ಸಾಮಿನೇಷನ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮಗೆ ಸ್ಲಾಟ್ಸನ್ನು ಅರೇಂಜ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ. ಸೊ ಇಷ್ಟು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್. ಮತ್ತು ಕೆಲವರು ಅಗ್ರಿಕಲ್ಚರ್ ಕೋಟಾ ಎಕ್ಸಾಮಿನೇಷನಲ್ಲಿ ಸರ್ ನಾವು ಕನ್ನಡ ಚೂಸ್ ಮಾಡ್ಕೋಬೋದಾ, ನೀವು ಯಾವ ಮೀಡಿಯಮ್ ಕನ್ನಡ ಮೀಡಿಯಮ್ ಆದರೆ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಆದರೆ ಇಂಗ್ಲೀಷ್ ಮೀಡಿಯಮಲ್ಲಿ ನೀವು ಎಕ್ಸಾಮನ್ನು ಬರೀಬಹುದು, BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನನ್ನು. ನೆಕ್ಸ್ಟು ಎರಡನೇದಾಗಿ MCQ ಇರುತ್ತಾ ಮತ್ತು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತಾ. MCQ ಇರೋದಿಲ್ಲ, ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದಿಲ್ಲ. ನಾನು ಹೇಳಿದ್ದೀನಿ ಅವತ್ತೇ ನಿಮಗೆ, ಇಲ್ಲಿ ಆಬ್ಜೆಕ್ಟ್ಸನ್ನು ಅಲ್ಲಿ ಇಟ್ಟಿರ್ತಾರೆ, ಅಗ್ರಿಕಲ್ಚರ್ ರಿಲೇಟೆಡ್ ಆಬ್ಜೆಕ್ಟ್ಸನ್ನು ನೀವು ಹೋಗಿ ಐಡೆಂಟಿಫೈ ಮಾಡಿ ಅದರ ನೇಮನ್ನು ಬರೀಬೇಕಾಗತ್ತೆ. ಆನ್ಸರ್ ಶೀಟ್ ಏನು ಕೊಟ್ಟಿರ್ತಾರೆ ನಿಮ್ಗೆ, ಅದರಲ್ಲಿ ನೇಮನ್ನು ನೀವು ಬರೀಬೇಕಾಗತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ MCQ ಇರೋದಿಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದಿಲ್ಲ. ಇಷ್ಟು ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ದಂಥ ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ಆಗಿರುತ್ತೆ. ಸೊ ಸ್ಟಿಲ್ ನಿಮ್ಗೆ ಇನ್ನೂ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಖಂಡಿತವಾಗಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.